ದಿ ಡೆವಿಲ್ ಸಿನಿಮಾ ಸತತ 2ನೇ ವಾರಕ್ಕೆ ಕಾಲಿಟ್ಟಿದೆ. ಆದರೆ ಅಭಿಮಾನಿಗಳಲ್ಲಿ ದರ್ಶನ್ ಜೈಲಿನಲ್ಲಿ ಇರುವುದು ಬೇಸರಕ್ಕೆ ಕಾರಣ ಆಗ್ತಿದೆ. ಇಂತಹ ಹೊತ್ತಲ್ಲೇ ದಿ ಡೆವಿಲ್ ಸಿನಿಮಾದ ಬಗ್ಗೆ ನಟ ದರ್ಶನ್ ಟ್ವೀಟ್ ಮಾಡಿದ್ದಾರೆ. ಸ್ಯಾಂಡಲ್ವುಡ್ನ ಬಹುನಿರೀಕ್ಷಿತ ದಿ ಡೆವಿಲ್ ಸಿನಿಮಾ ಭಾರಿ ಸದ್ದು ಮಾಡ್ತಿದೆ. ಸಿನಿಮಾ ಅನೌನ್ಸ್ ಆದಾಗಿನಿಂದ ಜಾತ್ರೆಯನ್ನೇ ಮಾಡ್ತಾ ಇರುವ ದರ್ಶನ್ ಅಭಿಮಾನಿಗಳು ಇದೀಗ ದಿ ಡೆವಿಲ್ ಸಿನಿಮಾವನ್ನ ನೋಡಿ ಸಂಭ್ರಮಿಸಿದ್ದಾರೆ. ದಿ ಡೆವಿಲ್ 2ನೇ ವಾರಕ್ಕೆ ಕಾಲಿಟ್ಟಿದ್ದು ಎಲ್ಲೆಡೆ ಯಶಸ್ವಿ ಪ್ರದರ್ಶನ ಕಾಣ್ತಿದೆ. ಆದರೆ ಇಂಥ ಹೊತ್ತಲ್ಲೇ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಎನ್ನುವುದು ಅವರ ಅಭಿಮಾನಿಗಳನ್ನ ತೀವ್ರವಾಗಿ ಕಾಡ್ತಿದೆ. ಅಷ್ಟಕ್ಕೂ ದಿ ಡೆವಿಲ್ ಬಗ್ಗೆ ದರ್ಶನ್ ಏನ್ ಟ್ವೀಟ್ ಮಾಡಿದ್ದಾರೆ ನೀವೇ ನೋಡಿ. ನಟ ದರ್ಶನ್ ಸದ್ಯ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಇತ್ತ ಅವರೇ ಅಭಿನಯಿಸಿರುವ ದಿ ಡೆವಿಲ್ ಸಿನಿಮಾ ಬಿಡುಗಡೆಗೊಂಡು ಯಶಸ್ವಿ ಪ್ರದರ್ಶನ ಕಾಣ್ತಿದೆ. ಈ ಹೊತ್ತಲ್ಲಿ ಅವರ ಸೆಲೆಬ್ರಿಟಿಗಳು ದರ್ಶನ್ ಅನ್ನ ಎರ್ರಾಬಿರ್ರಿ ಮಿಸ್ ಮಾಡ್ಕೊಳ್ತಿದ್ದಾರೆ. ಆದ್ರೆ ಇದೀಗ ದರ್ಶನ್ ತಮ್ಮ ಡೆವಿಲ್ ಸಿನಿಮಾದ ಬಗ್ಗೆ ತಮ್ಮ ಅಭಿಮಾನಿಗಳ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ನಿಮ್ಮ ಶಿಳ್ಳೆ ಚಪ್ಪಾಳಿಗಳು ತುಂಬಿದ ಚಿತ್ರಮಂದಿರಗಳು ನಮ್ಮ ತಂಡಕ್ಕೆ ಬೆನ್ನೆಲುಬಾಗಿದೆ. ನಿಮ್ಮ ಈ ಪ್ರೀತಿ ಪ್ರೋತ್ಸಾಹಕ್ಕೆ ನಮ್ಮ ದಿ ಡೆವಿಲ್ ತಂಡ ಸದಾ ಆಭಾರಿಯಾಗಿರುತ್ತದೆ ಅಂತ ದರ್ಶನ್ ಟ್ವಿಟರ್ ಅಕೌಂಟ್ನಿಂದ ಟ್ವೀಟ್ ಮಾಡಲಾಗಿದೆ. ಜೊತೆಗೆ ಡೆವಿಲ್ ಸಿನಿಮಾ ಸೀನ್ ಒಂದನ್ನ ಶೇರ್ ಮಾಡಿಕೊಂಡಿದ್ದಾರೆ. ಇಷ್ಟಲ್ಲದೆ 50 ಕೋಟಿಯತ್ತ ದಾಪುಗಾಲಿಡ್ತಾ ಇದೆ ಡೆವಿಲ್ ಸಿನಿಮಾ. ದಿ ಡೆವಿಲ್ ಅಂತಲೇ ಅಬ್ಬರಿಸುತ್ತಾ ಬಂದ ದರ್ಶನ್ರನ್ನ ನೋಡಲು ಅಭಿಮಾನಿಗಳು ಮುಗಿ ಬೀಳ್ತಿದ್ದಾರೆ. ಡಬಲ್ ಆಕ್ಟಿಂಗ್ ನಲ್ಲಿ ಮೆಂಚಿರೋ ದರ್ಶನ್ರನ್ನ ನೋಡಿ ಕಣ್ತುಂಬಿಕೊಳ್ತಿದ್ದಾರೆ. ಪರಿಣಾಮ ಡೆವಿಲ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸ್ತಿದೆ. ಸಿನಿಮಾದಲ್ಲಿ ಟ್ವಿಸ್ಟ್ ನೋಡಿ ಥ್ರಿಲ್ ಆಗಿದ್ದ ಅಭಿಮಾನಿಗಳು ವೀಕ್ ಡೇಸ್ ಇರಲಿ ವೀಕೆಂಡ್ ಇರಲಿ ಮತ್ತೊಮ್ಮೆ ಮಗದೊಮ್ಮೆ ನೋಡ್ತೀವಿ ಡೆವಿಲ್ ಸಿನಿಮಾವನ್ನ ಅನ್ನುವಂತೆ ತಾವು ಮಾತ್ರವಲ್ಲ ತಮ್ಮ ಕುಟುಂಬದವರನ್ನ ಡೆವಿಲ್ ನೋಡೋಕೆ ಚಿತ್ರಮಂದಿರಕ್ಕೆ ಕರೆ ತರ್ತಿದ್ದು, ಮೊದಲ ದಿನ 14 ಕೋಟಿ ಕಲೆಕ್ಷನ್ ಮಾಡಿದ ದರ್ಶನ್ರ ಡೆವಿಲ್ 2ನೇ ದಿನ 7 ಕೋಟಿ ಗಳಿಸಿದೆ. ದರ್ಶನ್ ಬಾರಿದ್ರು ಸಿನಿಮಾ ಹಿಟ್ ಆಗಿರೋದ್ರಲ್ಲಿ ಸಂಶಯ ಇಲ್ಲ. 3ನೇ ದಿನ 5 ಕೋಟಿ ಗಳಿಸಿದ ಡೆವಿಲ್ 4ನೇ ದಿನ ಮತ್ತೆ 7 ಕೋಟಿ ಗಳಿಸೋ ಮೂಲಕ ಗೆಲುವಿನ ನಾಗಾಲೋಟ ಮುಂದುವರೆಸಿದೆ. ಸಿನಿಮಾ ಬಿಡುಗಡೆಯಾಗಿ 4 ದಿನಗಳಲ್ಲಿ ಡೆವಿಲ್ ಸಿನಿಮಾ 33 ಕೋಟಿ ಗಳಿಸಿದ್ದು 50 ಕೋಟಿ ಕ್ಲಬ್ನತ್ತ ದಾಪುಗಾಲಿಟ್ಟಿದೆ. ಈ ಹಿಂದೆ ದರ್ಶನ್ ಅವರ ಸಿನಿಮಾಗಳು ದೊಡ್ಡ ಮಟ್ಟದ ಕಲೆಕ್ಷನ್ ಮಾಡಿದ್ವು. ಆದ್ರೆ ಅದೆಲ್ಲಕ್ಕಿಂತ ಗ್ರೇಟ್ ಅಂದ್ರೆ ಡೆವಿಲ್ ಸಿನಿಮಾ. ಯಾಕಂದ್ರೆ ಒಂದು ಸಿನಿಮಾದ ನಟ ಜೈಲಲ್ಲಿರುವಾಗ ಆ ಚಿತ್ರದ ನಾಯಕ ನಟ ಪ್ರಚಾರಕ್ಕೆ ಬರದೇ ಇರುವಾಗ ಒಂದು ಸಿನಿಮಾ 30 ಕೋಟಿಗಿಂತ ಹೆಚ್ಚು ಹಣವನ್ನ ಗಳಿಸುತ್ತೆ. ಅದ್ಭುತ ಓಪನಿಂಗ್ ತೆಗೆದುಕೊಳ್ಳುತ್ತೆ. ಅಂದ್ರೆ ಆ ಚಿತ್ರದ ನಾಯಕ ನಟ ಪ್ರಚಾರಕ್ಕೆ ಬರದೇ ಇರುವಾಗ ಒಂದು ಸಿನಿಮಾ 30 ಕೋಟಿಗಿಂತ ಹೆಚ್ಚು ಹಣವನ್ನ ಗಳಿಸುತ್ತೆ. ಅದ್ಭುತ ಓಪನಿಂಗ್ ತೆಗೆದುಕೊಳ್ಳುತ್ತೆ ಅಂದ್ರೆ ಅದು ಆ ನಟನ ಸ್ಟಾರ್ಡಮ್ ಅಂತ ಕೂಗಿ ಕೂಗಿ ಹೇಳಲಾಗತ್ತೆ.